ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಮಿತ್ರರೇ. ಸೂರಜ್ ಕಂಪ್ಯೂಟರ್ ಕೋಚಿಂಗ್ ಯೂಟ್ಯೂಬ್ ಚಾನಲ್ನಲ್ಲಿ ಇವತ್ತಿನ ದಿವಸ ನಾವು ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಅಕೌಂಟಿಂಗ್ ಸಾಫ್ಟ್ವೇರ್ ಅಂದರೆ ಟ್ಯಾಲಿ ERP9ನಲ್ಲಿ ಕಂಪನಿ ಕ್ರಿಯೇಷನ್ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀವಿ. ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ. ವೆನ್ ಯು ಓಪನ್ ದ ಡೆಸ್ಕ್ಟಾಪ್, ಡೆಸ್ಕ್ಟಾಪ್ ಮೇಲೆ ಓಪನ್ ಮಾಡಿದ ಕೂಡಲೇ ನಿಮ್ಮದೊಂದು ಐಕಾನ್ ಕಾಣುತ್ತೆ ಟ್ಯಾಲಿ ERP9 ಅಂತ. ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದಾಗ ಯು ವಿಲ್ ಸಿ ಒನ್ ಸ್ಕ್ರೀನ್, ಅಂದರೆ ನಿಮ್ಮ ಕಣ್ಣು ಮುಂದೆ ಒಂದು ಸ್ಕ್ರೀನ್ ಬರುತ್ತೆ ಟ್ಯಾಲಿ ERP9 ಅಂತ ಅಂದ್ಬಿಟ್ಟು. ಅಲ್ಲಿ ಯು ಹ್ಯಾವ್ ಟು ಸಿಲೆಕ್ಟ್, ನೀವು ಇಲ್ಲೇನು ಸಿಲೆಕ್ಟ್ ಮಾಡಬೇಕು, ವರ್ಕ್ ಇನ್ ಎಜುಕೇಷನಲ್ ಮೋಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದರಲ್ಲಿ ಸಿಲ್ವರ್ ಎಜುಕೇಷನ್ ಮೋಡ್ ಅಂತಂದ್ಬಿಟ್ಟು ನೀವು ಸಿಲೆಕ್ಟ್ ಮಾಡಿದಾಗ ಯು ವಿಲ್ ಕಮ್ ಟು ದ ಗೇಟ್ವೇ ಆಫ್ ಟ್ಯಾಲಿ. ಈ ಸ್ಕ್ರೀನನ್ನು ನೀವು ಏನು ನೋಡ್ತಾ ಇದ್ದೀರಲ್ಲ, ಅದನ್ನು ಗೇಟ್ವೇ ಆಫ್ ಟ್ಯಾಲಿ ಅಂತ ಕೂಡ ಹೇಳ್ತೀವಿ. ಗೇಟ್ವೇ ಆಫ್ ಟ್ಯಾಲಿ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ದ ಟ್ಯಾಲಿ. ಈ ಗೇಟ್ವೇ ಆಫ್ ಟ್ಯಾಲಿ ಅಂತ ನೀವು ಎಲ್ಲ ಕೆಲಸಗಳನ್ನು ಸರಳವಾಗಿ ಮಾಡಬಹುದು ಅಂತ ಕೂಡ ಹೇಳ್ತೀವಿ. ಇವತ್ತಿನ ಸೆಷನ್ನಲ್ಲಿ ನಾವು ಕಂಪ್ನಿ ಕ್ರಿಯೇಷನ್ ಸ್ಕ್ರೀನ್ ಯಾವ ಥರ ಮಾಡಬೇಕು, ಟ್ಯಾಲಿಯಲ್ಲಿ ಕಂಪ್ನಿಯನ್ನು ಯಾವ ಥರ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ವಿ. Alt F1 ಕೀನ ನೀವು ಪ್ರೆಸ್ ಮಾಡಬೇಕಾಗತ್ತೆ. ಮೊದಲನೆಯದಾಗಿ Alt F1 ಅನ್ನುವಂಥ ಕೀನ ನೀವು ಪ್ರೆಸ್ ಮಾಡಿದಾಗ ನಿಮ್ಮ ಕಣ್ಣು ಮುಂದೆ ಕಂಪನಿ ಇನ್ಫೋ, ಸಿಲೆಕ್ಟ್ ಕಂಪನಿ, ಲಾಗಿನ್ ಆ್ಯಸ್ ಅ ರಿಮೋಟ್ ಯೂಸರ್, ಕ್ರಿಯೇಟ್ ಕಂಪನಿ, ಬ್ಯಾಕಪ್, ರೀಸ್ಟೋರ್, ಕ್ವಿಟ್ ಅಂತ ಕೆಲವೊಂದು ಆಪ್ಷನ್ಸ್ಗಳು ಬರುತ್ತವೆ. ಅದರಲ್ಲಿ ಮೂರನೇ ಆಪ್ಷನ್ ಕ್ರಿಯೇಟ್ ಕಂಪ್ನಿ ಮೇಲೆ ಕ್ಲಿಕ್ ಮಾಡಬೇಕು. ಮೂರನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಿಮ್ಮ ಕಣ್ಣು ಮುಂದೆ ಕಂಪ್ನಿ ಕ್ರಿಯೇಷನ್ ಸ್ಕ್ರೀನ್ ಬರುತ್ತೆ. ಇದನ್ನು ನೀವು ಸರಿಯಾಗಿ ಫಿಲಪ್ ಮಾಡಿದಾಗ ಒಂದು ಕಂಪ್ನಿನ ನಾವು ಕ್ರಿಯೇಟ್ ಮಾಡಿ ಅದರಲ್ಲಿ ನಮ್ಮ ಲೆಕ್ಕಾಚಾರ ಅಂದರೆ ಅಕೌಂಟ್ಸನ್ನು ಮೇಂಟೈನ್ ಮಾಡ್ಬೋದು. ಮೊದಲನೆಯದಾಗಿ ಡೈರೆಕ್ಟ್ರಿ ಅಂದರೆ ಏನು? ಡೈರೆಕ್ಟ್ರಿ ಅಂದರೆ ಸರಿಯಾಗಿ ತಿಳ್ಕೊಳ್ಳಿ ವಿದ್ಯಾರ್ಥಿಗಳೇ, ಯೂಸರ್ಸ್ ಪಬ್ಲಿಕ್ ಟ್ಯಾಲಿ ERP9 ಡೇಟಾ ಅಂತ ಇದೆ. ಇದು ಬೇರೆ ಬೇರೆ ಲ್ಯಾಪ್ಟಾಪ್ನಲ್ಲಿ, ಬೇರೆ ಬೇರೆ ಕಂಪ್ಯೂಟರ್ನಲ್ಲಿ ಬೇರೆ ಬೇರೆ ಇರುತ್ತೆ. ಅಂದರೆ ಇಲ್ಲಿ ನೀವು ಕಂಪನಿ ಕ್ರಿಯೇಟ್ ಮಾಡಿದ್ದು ಡೇಟಾ ಈ ಪರ್ಟಿಕ್ಯುಲರ್ ಡಿವೈಸ್ ಅಥವಾ ಫೋಲ್ಡರಲ್ಲಿ ಹೋಗಿ ಸ್ಟೋರ್ ಆಗುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಇಸ್ ನೇಮ್ ಆಫ್ ದ ಕಂಪನಿ. ಕಂಪನಿ ನೇಮನ್ನು ನೀವು ಇಲ್ಲೇ ಟೈಪ್ ಮಾಡಬೇಕಾಗತ್ತೆ. ನಾನು ಒಂದು ಎಕ್ಸಾಂಪಲ್ ABC ಕಂಪನಿ ಲಿಮಿಟೆಡ್ ಅಂತ ತೊಗೊಂಡಿದ್ದೀನಿ. ನೀವು ನಿಮ್ಮದು ಕಂಪ್ನಿ ಹೆಸರನ್ನು ಇಲ್ಲೇ ಮೆನ್ಷನ್ ಮಾಡಬೇಕಾಗತ್ತೆ. ಪ್ರೈಮರಿ ಮೇಲಿಂಗ್ ಡೀಟೇಲ್ಸ್, ಮೇಲಿಂಗ್ ನೇಮ್ ABC ಕಂಪ್ನಿ ಲಿಮಿಟೆಡ್ ತಾನಾಗಿ ತೊಗೊಂಡ್ಬಿಡುತ್ತೆ. ಇಲ್ಲೇ ನೀವು ನಿಮ್ಮ ಊರ ಹೆಸರನ್ನು ಹಾಕಬೇಕು. ಎಕ್ಸಾಂಪಲ್ ನನ್ನ ಊರ ಹೆಸರು ಗದಗ್, ಸ್ಟೇಷನ್ ರೋಡ್. ಬಿಫೋರ್ ಐ ವಿಲ್ ರೈಟ್ ಇಟ್ ಆಸ್ ಅ ಸ್ಟೇಷನ್ ರೋಡ್ ಅಂತ ಬರೋದು, ಕೆಳಗಡೆ ಗದಗ್ ಅಂತ ಬರಿತಾ ಇದ್ದೀನಿ, ಗದಗ್. ನೆಕ್ಸ್ಟ್ ಕಂಟ್ರಿ ಇಂಡಿಯಾ ಅಂತ ಚೂಸ್ ಮಾಡ್ಕೊಳ್ಳಿ. ಸ್ಟೇಟ್ ನಿಮ್ದು ಯಾವುದು ಸ್ಟೇಟೋ ಆ ಸ್ಟೇಟನ್ನು ಸಿಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಕರ್ನಾಟಕ ಅಂತ ಸಿಲೆಕ್ಟ್ ಮಾಡ್ಕೊತಿದ್ದೀನಿ. ಪಿನ್ ಕೋಡ್, ನಿಮ್ಮೂರಿನ ಪಿನ್ ಕೋಡ್ ಯಾವುದು ಅದನ್ನು ಸರಿಯಾಗಿ ಎಂಟರ್ ಮಾಡಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಇರುತ್ತೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮಗೆ ಟೆಲಿಫೋನ್ ನಂಬರ್ ಇರ್ಬೋದು ಅಥವಾ ಮೊಬೈಲ್ ನಂಬರ್ ಇರ್ಬೋದು, ಯಾವುದಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ನೀವು ಕಾಂಟ್ಯಾಕ್ಟ್ ನಂಬರನ್ನು ಮೆನ್ಷನ್ ಮಾಡಿ. ಓಕೆ. ನೆಕ್ಸ್ಟ್ ಈಸ್ ಮೈ ಮೊಬೈಲ್ ನಂಬರ್ 9341083735. ಈ ಥರ ಫ್ಯಾಕ್ಸ್ ನಂಬರ್, ಇಮೇಲ್ ID, ಓಕೆ, ಎಲ್ಲ ಆಪ್ಷನ್ಸ್ಗಳನ್ನು ನೀವು ಎಂಟರ್ ಮಾಡಿದರೆ ಒಳ್ಳೆಯದು. ಐ ಹ್ಯಾವ್ ಎಂಟರ್ಡ್ ಮೈ Gmail ID ಹಿಯರ್. ವೆಬ್ಸೈಟ್ ಇದ್ದರೆ ವೆಬ್ಸೈಟ್ ಮೆನ್ಷನ್ ಮಾಡಿ. ಓಕೆ. ಬುಕ್ಸ್ ಆ್ಯಂಡ್ ಫಿನಾನ್ಷಿಯಲ್ ಇಯರ್ ಡೀಟೇಲ್ಸ್ ಅಂತ ಇದೆ. ಫಿನಾನ್ಷಿಯಲ್ ಇಯರ್ ಫ್ರಮ್ ಅಂದರೆ ನಿಮ್ಮದು ಬಿಸ್ನೆಸ್ ಯಾವಾಗ ಸ್ಟಾರ್ಟ್ ಆಗಿದೆ ಆ ಫಿನಾನ್ಷಿಯಲ್ ಇಯರನ್ನು ಬರೀರಿ, 1/4/2025. ಬುಕ್ಸ್ ಬಿಗಿನಿಂಗ್ ಫ್ರಮ್ ಅಂದರೆ ನಿಮ್ಮದು ಆ್ಯಕ್ಚುಲಿ ಬಿಸ್ನೆಸ್ಸನ್ನು ಯಾವಾಗ ಸ್ಟಾರ್ಟ್ ಮಾಡಿದ್ದೀರಾ, ಅಥವಾ ಅದು ಆಗಸ್ಟಲ್ಲಿರ್ಬೋದು, ಸೆಪ್ಟೆಂಬರಲ್ಲಿರ್ಬೋದು, ಅಕ್ಟೋಬರ್ ಇರ್ಬೋದು, ಯಾವ ಡೇಟ್ ಸ್ಟಾರ್ಟ್ ಮಾಡಿದ್ದೀರಾ ಅನ್ನೋದನ್ನು ಇಲ್ಲೇ ಮೆನ್ಷನ್ ಮಾಡಿ. ಸೆಕ್ಯೂರಿಟಿ ಕಂಟ್ರೋಲ್, ಇದರ ಬಗ್ಗೆ ನಾನು ನಿಮಗೆ ಆಮೇಲೆ ಹೇಳ್ಕೊಡ್ತೀನಿ. ಯಾಕಂತಂದರೆ ಕೆಲವೊಂದು ಕಂಪನಿ ಇನ್ಫಾರ್ಮೇಷನ್, ಬಿಸ್ನೆಸ್ ಇನ್ಫಾರ್ಮೇಷನ್ ಸೀಕ್ರೆಟ್ ಇಡಬೇಕಪ್ಪ ಅಂತಂದರೆ ನಾವು ಇಲ್ಲೇ ಸೆಕ್ಯೂರಿಟಿ ಕಂಟ್ರೋಲನ್ನು ಕೊಟ್ಟು, ಪಾಸ್ವರ್ಡ್ ಕೊಟ್ಟು ನಾವು ನಮ್ಮ ಕಂಪ್ನಿ ಇನ್ಫಾರ್ಮೇಷನನ್ನು ಅನ್ಅಥರೈಸ್ಡ್ ಪರ್ಸನ್ ಅಂದರೆ ಬೇರೆಯವರು ಯಾರು ಎಕ್ಸೆಸ್ ಮಾಡದಿರೋ ಹಾಗೆ ನಾವು ಮಾಡಬಹುದು. ಓಕೆ. ಕೆಳಗಡೆ ಬೇಸ್ ಕರೆನ್ಸಿ ಇನ್ಫಾರ್ಮೇಷನ್ ಅಂತ ಇರುತ್ತೆ. ಅದರ ಬಗ್ಗೆ ನೀವು ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆಲ್ರೆಡಿ ಅವರ್ ಟ್ಯಾಲಿ ಹ್ಯಾಸ್ ಮೆನ್ಷನ್ಡ್ ಬೇಸ್ ಕರೆನ್ಸಿ ರುಪೀಸ್ ಅನ್ನುವಂಥ ಸಿಂಬಾಲ್ ಇದೆ. INR ಅಂದರೆ ಇಂಡಿಯನ್ ರುಪೀಸ್.
ಸಿಂಬಾಲ್ ಸಫಿಕ್ಸ್ ನೋ, ಆ್ಯಡ್ ಸ್ಪೇಸ್ ಬಿಟ್ವೀನ್ ಅಮೌಂಟ್ ಆ್ಯಂಡ್ ಸ್ಪೇಸ್ ಎಸ್, ಸ್ವಲ್ಪ ಸ್ಪೇಸ್ ಬಿಡಿ ಅಂತ ಹೇಳ್ತಾ ಇದ್ದೀವಿ. ಅದೇ ಥರ ಶೋ ದ ಅಮೌಂಟ್ ಇನ್ ಮಿಲಿಯನ್ಸ್, ನೋ ವಿ ಆರ್ ನಾಟ್ ಶೋಯಿಂಗ್ ದ ಅಮೌಂಟ್ ಇನ್ ಮಿಲಿಯನ್ಸ್. ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್, ಯೂಶ್ವಲಿ 2 ಯೂಸ್ ಮಾಡ್ತೀವಿ ನಾವು. ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ಡೆಸಿಮಲ್ ಬೇಕು, ಎಷ್ಟು ನಂಬರ್ ಬೇಕು ನಿಮಗೆ ಅಂತ ಕೇಳ್ತಾ ಇದೆ, 2 ಅಂತ ಮೆನ್ಷನ್ ಆಗಿದೆ. ಯೂಸ್ಡ್ ಪ್ರಿಂಟ್ ಡೆಸಿಮಲ್ ಪೋರ್ಷನ್, ಡೆಸಿಮಲ್ ಪೋರ್ಷನ್ಗೆ ನಾವು ಪೈಸೆ ಅಂತ ಯೂಸ್ ಮಾಡ್ತೀವಿ, ಅದು ಆಲ್ರೆಡಿ ಮೆನ್ಷನ್ ಆಗಿದೆ. ಎಲ್ಲನೂ ಕೂಡ ಕರೆಕ್ಟಾಗಿ ಮೆನ್ಷನ್ ಆಗಿರುತ್ತೆ. ಸೊ ಕೊನೆಗೆ ಅಕ್ಸೆಪ್ಟ್ ಅಂಥೇಳಿ ಒಂದು ಕ್ವಶನ್ ಮಾರ್ಕ್ ಬರ್ತಾ ಇದೆ. ಇಲ್ಲಿ ನೀವು ಅಕ್ಸೆಪ್ಟ್ ಎಸ್ ಆರ್ ನೋ ಅಂದಾಗ ವೈ ಅಂತ ಪ್ರೆಸ್ ಮಾಡಿದರೆ ಈ ಥರ ನಿಮಗೆ ಒಂದು ABC ಕಂಪನಿ ಲಿಮಿಟೆಡ್ ಅಂತ ಒಂದು ಕಂಪನಿ ಕ್ರಿಯೇಟ್ ಆಗಿದೆ. ಸೊ ಡಿಸ್ಪ್ಲೇಗೆ ಹೋಗಿ ನೀವು ಟ್ರಯಲ್ ಬ್ಯಾಲೆನ್ಸ್ ಅಂತ ಎಂಟರ್ ಮಾಡಿದಾಗ ಇಲ್ಲೇ ಏನೂ ಇರೋದಿಲ್ಲ. ಬಿಕಾಸ್ ಇವಾಗ ತಾನೇ ನಾವು ಒಂದು ಕಂಪ್ನಿನ ಕ್ರಿಯೇಟ್ ಮಾಡಿದ್ದೀವಿ. ಈ ಟ್ರಯಲ್ ಬ್ಯಾಲೆನ್ಸಲ್ಲಿ ಯಾವುದೇ ಥರದ ಲೆಡ್ಜರ್ಸು ವೋಚರ್ಸು ಇರೋದಿಲ್ಲ ಮಿತ್ರರೇ. ಸೊ ಲೈಕ್ ದಿಸ್ ವೆರಿ ಈಸಿಲಿ ಇನ್ 1 ಮಿನಿಟ್, ಅಂದರೆ 1 ನಿಮಿಷದ ಒಳಗಡೆ ನೀವು ಟ್ಯಾಲಿಯಲ್ಲಿ ಕಂಪ್ನಿ ಕ್ರಿಯೇಟ್ ಮಾಡಬಹುದು ಅಂತ ಹೇಳಿ ಇವತ್ತಿನ ಈ ಸ್ಮಾಲ್ ಸೆಷನನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಕ್ಲಾಸ್ದಲ್ಲಿ ವೋಚರ್ಸ್ ಬಗ್ಗೆ ನಾವು ಕಲಿತಾ ಇದ್ದೀವಿ. ಧನ್ಯವಾದಗಳು.